ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆದ ಬಳಿಕ ಅವರ ಪತ್ನಿ ವಿಜಯಲಕ್ಷ್ಮಿ ತುಂಬ ಸಂಕಟಪಟ್ಟಿದ್ರು. ಪತಿಯನ್ನು ಹೊರಗೆ ಕರೆದುಕೊಂಡು ಬರೋಕ್ಕೆ ಸಾಕಷ್ಟು ಹರಸಾಹಸ ಪಟ್ಟರು. ಕೊನೆಗೂ ಪ್ರಯತ್ನ ಫಲ ಕೊಟ್ಟಿತ್ತು. ದರ್ಶನ್ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ. ಈಗ ಅವರು ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಇರ್ತಾರೆ. ಇತ್ತೀಚೆಗೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಒಟ್ಟಾಗಿ ಕಾರ್ಯಕ್ರಮವೊಂದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಟ ನಿರ್ಮಾಪಕ ಬಿ ಸುರೇಶ್ ಹಾಗೂ ಅವರ ಪತ್ನಿ ನಿರ್ಮಾಪಕಿ ಶೈಲಜಾ ನಾಗ್, ಇವ್ರ ಜೊತೆ ದರ್ಶನ್ ಅವರಿಗೆ ತುಂಬ ಒಳ್ಳೆಯ ಸಂಬಂಧ ಇದೆ. ಶೈಲಜಾ ನಾಗ್ ಅವರೇ ದರ್ಶನ್ ಅವರ ಹಿಟ್ ಸಿನಿಮಾ ಯಜಮಾನ ನಿರ್ಮಾಣ ಮಾಡಿದ್ದು. ಜೊತೆಗೆ ಇನ್ನೂ ದರ್ಶನ್ ಸಿನಿಮಾಗಳನ್ನು ಶೈಲಜಾ ನಾಗ್ ಅವರು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಸುರೇಶ್ ಮತ್ತು ಶೈಲಜಾ ಅವರ ಕುಟುಂಬದ ಜೊತೆಗೆ ದರ್ಶನ್ ಅವರಿಗೆ ತುಂಬ ಒಳ್ಳೆಯ ಸಂಬಂಧ ಇದೆ. ಇವರ ಪುತ್ರಿ ಚಂದನಾ ಎಸ್ ನಾಗ್ ಅವರು ಇದೇ ಏಪ್ರಿಲ್ 20ನೇ ತಾರೀಕು ಭರತನಾಟ್ಯ ರಂಗ ಪ್ರವೇಶ ಮಾಡಿದ್ದಾರೆ. ಬೆಂಗಳೂರಿನ ಜೆ.ಸಿ. ರಸ್ತೆಯಲ್ಲಿರೋ ಎ.ಡಿ.ಎ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಆಗಮಿಸಿದರು. ಭರತನಾಟ್ಯವನ್ನು ವೀಕ್ಷಣೆ ಮಾಡಿದರು. ಬಿ ಸುರೇಶ್ ಅವರು ತಮ್ಮ ಆತ್ಮೀಯರೆಲ್ಲರಿಗೂ ಸಹ ತಮ್ಮ ಪುತ್ರಿಯ ರಂಗಪ್ರವೇಶ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದರು. ಅದೇ ರೀತಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರಿಗೂ ಸಹ ಆಹ್ವಾನವನ್ನು ನೀಡಿದರು. ಅವರು ಈ ಕಾರ್ಯಕ್ರಮಕ್ಕೆ ಬಂದು ಶೈಲಜಾ ಸುರೇಶ್ ಅವರ ಪುತ್ರಿ ಚಂದನಾ ನಾಗ್ ಅವರ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಾರೆ. ಇದು ಅವರಿಬ್ಬರ ಕುಟುಂಬದ ನಡುವೆ ಇರತಕ್ಕಂಥ ಸ್ನೇಹಕ್ಕೆ ಒಂದು ದ್ಯೋತಕವಾಗಿದೆ.